ದಿ ಟಾಸ್ಕ್. ಒಳ್ಳೆ ಕೆಲಸದಲ್ಲಿರೋರೆಲ್ಲ ಒಳ್ಳೇದೇ ಮಾಡ್ತಾರೆ ಅಂತಲ್ಲ, ಅಂಡ್ ಮುಂಚೆ ಒಂದು ತಪ್ಪು ಮಾಡಿರೋರು ಲೈಫಲ್ಲಿ ಎಲ್ಲ ತಪ್ಪುಗಳನ್ನೇ ಮಾಡ್ತಾರೆ ಅನ್ನೋ ಉದಾಹರಣೆನೂ ಏನಿಲ್ಲ. ರಾಘು ಶಿವಮೊಗ್ಗ ಅವರು ಡೈರೆಕ್ಟ್ ಮಾಡಿ ಜೈಸೂರ್ಯ ಆರ್ ಆಜಾದ್ ಮತ್ತು ಸಾಗರ್ ರಾಮ್ ಮೇನ್ ಲೀಡ್ಗಳಾಗಿ ನಟಿಸಿರುವಂತಹ ಸಿನಿಮಾ ದಿ ಟಾಸ್ಕ್ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಸಿನಿಮಾ ನೋಡೋರ್ಗೆ ನಿಜವಾದ ಟಾಸ್ಕ್ ಕೊಡುತ್ತಾ, ಹೇಗಿದೆ, ಏನ್ ಕತೆ ಎಲ್ಲವನ್ನ ಈ ರಿವ್ಯೂಲ್ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಂಡ್ ನಾವು ರಿವ್ಯೂಗಳನ್ನ ಮಾಡೋದಕ್ಕೆ ಹಾಕೋ ಎಫರ್ಟ್ಸ್ ನಿಮ್ಗೆ ಇಷ್ಟ ಆಗೋದಾದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಭಯಾನಕ ಮರ್ಡರ್, ಒಬ್ಬ ಅಸಹಾಯಕ ವಿಟ್ನೆಸ್ ಮತ್ತು ಇಬ್ರು ಒಳ್ಳೆ ಧ್ಯೇಯ ಇರುವಂತಹ ಹೀರೋಗಳು ಈ ಒಂದು ಹಾವು ಏಣಿ ಆಟಕ್ಕೆ ಎಳಿತಾರೆ. ದಾರುಣವಾದ ಮಾಫಿಯಾ ಈ ಆಟದಲ್ಲಿ ಹಾವುಗಳು. ಈ ಹಾವುಗಳನ್ನ ತಪ್ಪಿಸಿ ಈ ಹುಡುಗರು ಒಂದು ಮಿಷನ್ ಅನ್ನ ಕಂಪ್ಲೀಟ್ ಮಾಡಬೇಕು. ಆ ಟಾಸ್ಕ್ ಅನ್ನ ಇವರು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ತಾರಾ ಇಲ್ವಾ ಅನ್ನೋದೇ ಸಿನಿಮಾದ ಪ್ಲಾಟ್. ಮೆಡಿಕಲ್ ಮಾಫಿಯಾ ಅನ್ನೋದು ಮುಂಚೆನೂ ಇತ್ತು, ಈಗಲೂ ಇದೆ ಅಂಡ್ ಮುಂದೆನೂ ಇರುತ್ತೆ. ಇದಕ್ಕೆ ರಿಲೇಟೆಡ್ ಆಗಿ ಸುಮಾರು ಕತೆಗಳು ಬಂದಿದೆ ಅಂಡ್ ಇಲ್ಲಿನ ಕತೆ ಕೂಡ ಸ್ಟಿಚ್ ಆಗಿರೋದು ಇದ್ರ ಮೇಲೆನೆ. ಈ ಸಿನಿಮಾವನ್ನ ರಾಘು ಶಿವಮೊಗ್ಗ ಅವರು ಆಕ್ಷನ್ ಜಾಮ್ ಪ್ಯಾಕ್ಡ್ ಆಗಿ ಕಟ್ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ ತುಂಬಾ ಇಷ್ಟ ಆಗಿದ್ದು ಇದರ ಪೇಸ್. ಎಲ್ಲೂ ಸಿನಿಮಾ ನಿಮ್ಗೆ ಡ್ರಾಗ್ ಆಗ್ತಿದೆ, ಎಳಿತಿದ್ದಾರೆ ಅಂತ ಅನ್ಸಲ್ಲ. ಫ್ರಮ್ ದ ವೆರಿ ಫಸ್ಟ್ ಫ್ರೇಮ್ ಸಿನಿಮಾದ ಕತೆಗೆ ನಾವು ಡೈವಿನ್ ಆಗ್ತೀವಿ. ಪರ್ಪಸ್ಸು, ಮೋಟಿವ್ ಮತ್ತು ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಎಲ್ಲವನ್ನ ಟಕಾಟಕ್ ಅಂತ ಸಿನಿಮಾ ಕಂಪ್ಲೀಟ್ ಮಾಡಿ ಟಾಸ್ಕ್ ನ ಮೂಲಕ ಉದ್ದೇಶಕ್ಕೆ ಬರುತ್ತೆ. ಸಿನಿಮಾದ ಸ್ಪೀಡ್ ನನಗೆ ತುಂಬಾ ಇಷ್ಟ ಆಯ್ತು. ಹೇಗೆ ಗೊತ್ತೋ ಗೊತ್ತಿಲ್ದೇನೋ ನಾವೆಲ್ಲ ಒಂದಲ್ಲ ಒಂದು ಸ್ಕ್ಯಾಮ್ಗಳಿಗೆ ಗುರಿಯಾಗಿರ್ತೀವಿ ಅಥವಾ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತೀವಿ ಅನ್ನೋ ಥಿನ್ ಲೈನ್ ಅನ್ನ ಸಿನಿಮಾದಲ್ಲಿ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಡೈಲಾಗ್ಸ್ಗಳು ಕ್ರಿಸ್ಪ್ ಅಂಡ್ ಆನ್ ಪಾಯಿಂಟ್ ಆಗಿದೆ. ಸಿಚುಯೇಷನ್ಗೆ ಎಷ್ಟು ಬೇಕೋ ಅಷ್ಟು. ರಾಘು ಶಿವಮೊಗ್ಗ ಅವರ ಚೂರಿಕಟ್ಟೆ ಸಿನಿಮಾಗೂ ಇಲ್ಲಿಗೂ ತುಂಬಾನೇ ಡಿಫರೆನ್ಸ್ ಇದೆ ಅಂಡ್ ಈ ಸಿನಿಮಾವನ್ನ ಅವರು ಎಕ್ಸಿಕ್ಯೂಟ್ ಮಾಡಿರುವಂತಹ ರೀತಿ ಕೂಡ ಇಂಪ್ರೆಸಿವ್ ಆಗಿದೆ. ಸಿನಿಮಾದಲ್ಲಿ ಸ್ಟಂಟ್ ಕೋರಿಯೋಗ್ರಫಿ ಚೆನ್ನಾಗಿದೆ. ಇಲ್ಲಿನ ಆಕ್ಷನ್ ಸೀಕ್ವೆನ್ಸ್ಗಳು ಒಳ್ಳೆ ಕಿಕ್ ಕೊಡುತ್ತೆ. ಸಿನಿಮಾದ ಮ್ಯೂಸಿಕ್ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ. ಜೂಡಾ ಸ್ಯಾಂಡಿ ಅವರು ಈ ತರ ಜಾನರ್ನ ಸಿನಿಮಾಗಳಿಗೆ ಕೂಡ ನಾನು ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಬಹುದು ಅನ್ನೋದನ್ನ ಇಲ್ಲಿ ಪ್ರೂವ್ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ಚೆನ್ನಾಗಿತ್ತು, ಆದ್ರೆ ಇಲ್ಲಿನ ಕಲರ್ ಗ್ರೇಡಿಂಗ್ ಬೆಟರ್ ಆಗಿ ಆಗ್ಬೋದಿತ್ತು ಅಂತ ಅನಿಸ್ತು. ಸ್ಯಾಚುರೇಷನ್ ಲೆವೆಲ್ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ವಿಚ್ ಕುಡ್ ಹ್ಯಾವ್ ಬಿನ್ ಬೆಟರ್. ಎಡಿಟಿಂಗ್ ಕ್ರಿಸ್ಪ್ ಅಂಡ್ ಆನ್ ಪಾಯಿಂಟ್ ಆಗಿದೆ. ಮೋಟೋಗೆ ಸ್ಟಿಕ್ ಆನ್ ಆಗಿದ್ದಾರೆ. ಪರ್ಫಾರ್ಮೆನ್ಸಸ್ ನ ವಿಷಯಕ್ಕೆ ಬಂದ್ರೆ ಜೈಸೂರ್ಯ ಆರ್ ಆಜಾದ್ ಹಾಗೂ ಸಾಗರ್ ರಾಮ್ ಇಬ್ರು ಕೂಡ ಪ್ರಿಪೇರ್ ಆಗಿ ಚಿತ್ರರಂಗಕ್ಕೆ ಬಂದಿರೋದು ಕಾಣುತ್ತೆ. ಆಕ್ಷನ್ ಬ್ಲಾಕ್ಸ್ ಅಲ್ಲಾಗ್ಲಿ, ಡೈಲಾಗ್ ಡೆಲಿವರಿಯಲ್ಲಾಗ್ಲಿ, ಆ ಪಾತ್ರಕ್ಕೆ ಬೇಕಿರುವಂತಹ ಬಾಡಿ ಲ್ಯಾಂಗ್ವೇಜ್, ಮ್ಯಾನರಿಸಮ್ಸ್ ಎಲ್ಲದರಲ್ಲೂ ಒಂದು ಒಳ್ಳೆ ಎಫರ್ಟ್ಸ್ ಅನ್ನ ಹಾಕಿರೋದು ಎದ್ದು ಕಾಣುತ್ತೆ. ನಾನಾ ನೀನಾ ಅನ್ನೋ ರೀತಿಯಲ್ಲಿ ಇಬ್ರು ಲೀಡ್ಗಳು ಕೂಡ ಈ ಸಿನಿಮಾಗೆ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇವರಿಗೆ ಮುಂದೆ KFI ಅಲ್ಲಿ ಒಳ್ಳೆ ಅವಕಾಶಗಳು ಸಿಗುವಂತಹ ಎಲ್ಲಾ ಲಕ್ಷಣಗಳು ಇದೆ ಅನ್ನೋದನ್ನ ನೀವು ವಿಟ್ನೆಸ್ ಮಾಡ್ತೀರಾ. ರಾಘು ಶಿವಮೊಗ್ಗ ಒಬ್ಬ ಕ್ರೂರಿಯಾಗಿ ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಈ ಸಿನಿಮಾದಲ್ಲಿ ನನಗೆ ಇಂಪ್ರೆಸ್ ಮಾಡಿದ್ದ ಮತ್ತೊಬ್ಬ ನಟಿ ಅಂತಂದ್ರೆ ಅದು ಶ್ರೀಲಕ್ಷ್ಮಿ ಆಸ್ ಸಿರಿ. ಅವರ ಪಾತ್ರ ನೈಜವಾಗಿದೆ ಅಂಡ್ ಅವರು ಆ ಪಾತ್ರಕ್ಕೆ ಅಷ್ಟೇ ಜೀವ ತುಂಬಿದ್ದಾರೆ. ಆನ್ ಸ್ಕ್ರೀನ್ ತುಂಬಾ ನ್ಯಾಚುರಲ್ ಆಗಿ ಆ ಪಾತ್ರ ಕಾಣುತ್ತೆ. ಇನ್ನುಳಿದಂತೆ ಅಚ್ಯುತ್ ಕುಮಾರ್, ಗೋಪಾಲ್ ಕೃಷ್ಣ ದೇಶಪಾಂಡೆ, ಬಾಲಾಜಿ ಮನೋಹರ್, ಸಂಗೀತಾ ಭಟ್ ಎಲ್ಲರೂ ಆ ಪಾತ್ರದ ಚೌಕಟ್ಟಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ನೆಗೆಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾದ ಸ್ಪೀಡು ಒಂದು ದೊಡ್ಡ ಪಾಸಿಟಿವ್ ಆದ್ರೆ, ಸಿನಿಮಾದಲ್ಲಿ ಪರ್ಪಸ್ ಏನು ಅನ್ನೋದನ್ನ 30 ನಿಮಿಷದಲ್ಲಿ ನಮ್ಮ ಮುಂದೆ ಇಡ್ತಾರೆ ಅಂಡ್ ಮುಂದೆ ಏನಾಗುತ್ತೆ ಅನ್ನೋ ನರೇಶನ್ ಪ್ರೆಡಿಕ್ಟಬಲ್ ಆಗಿದೆ ಅಂಡ್ ಇದು ಹೇಗೆ ರೌಂಡ್ ಆಫ್ ಆಗುತ್ತೆ ಅನ್ನೋ ಒಂದು ಥಾಟ್ ಬರುತ್ತೆ. ಅದನ್ನ ಕನ್ಫ್ಯೂಸ್ ಅಥವಾ ಡಿವಿಯೇಟ್ ಮಾಡುವಂತಹ ಸರ್ಪ್ರೈಸ್ ಎಲಿಮೆಂಟ್ಗಳು ಇಲ್ಲಿ ಮಿಸ್ಸಿಂಗ್ ಇತ್ತು. ಇನ್ನು ಆಗ್ಲೇ ಹೇಳಿದಾಗೆ ಪ್ರೆಸೆಂಟೇಷನ್ ನಲ್ಲಿ ಕಲರ್ ಗ್ರೇಡಿಂಗ್ ಬೆಟರ್ ಆಗ್ಬೋದಿತ್ತು. ಮೆಡಿಕಲ್ ಮಾಫಿಯಾ ಹಾಗೂ ನ್ಯಾಯಕ್ಕೆ ಹೋರಾಡುವಂತಹ ಎರಡೂ ಸೀಕ್ವೆನ್ಸ್ಗಳು ಪ್ಯಾರಲಲ್ ಆಗಿ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಆದ್ರೆ ಅದರ ಕಾನ್ಸಿಕ್ವೆನ್ಸಸ್ ಇನ್ನಷ್ಟು ಅಡ್ರನಲೈನ್ ರಶ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಈ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಗೂಸ್ ಬಂಪ್ಸ್ ಕೊಟ್ಟಿರೋದು. ಸಿನಿಮಾದ ಕ್ಲೈಮ್ಯಾಕ್ಸ್ ಚೆನ್ನಾಗಿ ರೌಂಡ್ ಆಫ್ ಆಗುತ್ತೆ. ಮಾರಲ್ಸ್ ನ ಹೇಳೋದಕ್ಕೆ ಹೊರಡುವಂತಹ ಸಿನಿಮಾ ಅದರ ರೌಂಡ್ ಆಫ್ ಅನ್ನ ಕನ್ವಿನ್ಸಿಂಗ್ ಆಗಿ ಮಾಡುತ್ತೆ. ಖಡಕ್ ಆಗಿ ಹೇಳೋದಾದ್ರೆ ದ ಟಾಸ್ಕ್ ಸಿನಿಮಾ ಒಂದು ಡೀಸೆಂಟ್ ಡ್ರಾಮಾ ಥ್ರಿಲ್ಲರ್ ಸಿನಿಮಾ. ಸಿನಿಮಾದ ವೇಗ ಚೆನ್ನಾಗಿದೆ. ಎಲ್ಲಾ ಪಾತ್ರಧಾರಿಗಳ ಅಭಿನಯ ಹಾಗೂ ಪಾತ್ರ ಕಟ್ಟಿರುವಂತಹ ರೀತಿ ಕೂಡ ಚೆನ್ನಾಗಿತ್ತು. ಒಂದೇ ದಿನದಲ್ಲಿ ನಡೆಯುವಂತಹ ಕಥೆಯ ಪ್ಯಾಕೇಜಿಂಗ್ ಅಚ್ಚುಕಟ್ಟಾಗಿದೆ. ನೀವೇನಾದ್ರೂ ಥ್ರಿಲ್ಲರ್ ಸಿನಿಮಾಗಳ ಫ್ಯಾನ್ ಆಗಿದ್ರೆ ಈ ಸಿನಿಮಾ ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ. ಹಾಗೆ ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.